ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎರಡನೇ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಣ್ಣವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್.ಡಿ. ದೇವೇಗೌಡಪ್ಪಾಜಿಯವರು ಮತ್ತು ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜಿ.ಟಿ. ದೇವೇಗೌಡರು ಸಾಹೇಬರು, ಮುಖ್ಯವಾಗಿ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಶಾಸಕರಾದ ನೇಮರಾಜ ನಾಯಕರ ಆದೇಶದ ಮೇರೆಗೆ ಇವತ್ತು ಎರಡನೇ ಅವಧಿಯಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಅವರು ನೇಮಕ ಮಾಡಿದ್ದಾರೆ. ನಿಜವಾಗಲೂ ಅವರು ನನ್ನ ಮನಸ್ಪೂರ್ವಕ ಅಭಿನಂದನೆಗಳಂತ ಸಲ್ಲಿಸ್ತಾ ಇದ್ದೀನಿ. ಈಗೇನು ನಮ್ಮ ಪಕ್ಷದ ಭಾಳಷ್ಟು ಮುಖಂಡರು ಈ ಒಂದು ವರ್ಷ 15 ತಿಂಗಳಿದ್ದ ಭಾಳ ಜನ ಮುಖಂಡರು ಪಕ್ಷ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ. ಅಂಥವ್ರನ್ನೆಲ್ಲ ಪ್ರಸಾದ್ ಈ ಕಡೆ ಬಾ, ಅಂಥವ್ರನ್ನೆಲ್ಲ ಅವರು ಮನೆಗಳಿಗೆ ತೆರಳಿ ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡುವ ಕೆಲಸವನ್ನು ಮೊಟ್ಟ ಮೊದಲನೇದಾಗ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆ ಇರುವುದರಿಂದ ಈ ದೇಶದ ಹಿತದೃಷ್ಟಿ ಮತ್ತು ದೇಶವನ್ನು ಕಾಪಾಡಲು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್.ಡಿ. ಕುಮಾರಣ್ಣವರು ಮತ್ತು ದೇವೇಗೌಡರು ಸಾಹೇಬರು BJP ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಅದಕ್ಕೆ ಸಂಬಂಧಪಟ್ಟ ಎಲೆಕ್ಷನ್ಗೆ ಮಾತ್ರ. ಆದರೆ ನಮ್ಮದ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ನಾವು ಅವರಿಗೆ ಮಾಡಲ್ಲ. ನಮ್ಮ ಪಕ್ಷ ಸಿದ್ಧಾಂತಗಳನ್ನು ನಾವು ಇಟ್ಕೊಂಡೇ ಆ BJPಗೆ ಇಡೀ ರಾಜ್ಯದಲ್ಲಿ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಎಚ್.ಡಿ. ಕುಮಾರಣ್ಣವರು ಹೇಳಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಟಿಕೆಟ್ ಅವರು ಎಷ್ಟು ಟಿಕೆಟು ಹಂಚಿಕೆ ಮಾಡ್ತಾರೆಂಬುದು ತಗೊಂಬೋದು ದೇವೇಗೌಡರಿಗೆ ಮತ್ತು ಕುಮಾರಣ್ಣವ್ರಿಗೆ ಬಿಟ್ಟಿದ್ದು. ಈ ಬಳ್ಳಾರಿ ಜಿಲ್ಲೆಯಲ್ಲಿ JDS ಅಭ್ಯರ್ಥಿ ಆದರೂ ಅಥವಾ BJP ಅಭ್ಯರ್ಥಿ ಆದರೂ ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗಿದ್ದೇ ಇರುತ್ತೆ, ಸಂಪೂರ್ಣ ಬೆಂಬಲ. ಈಗೇನು ನಮ್ಮ ಬಳ್ಳಾರಿ ಜಿಲ್ಲೆಗೆ ಲೋಕಸಭಾ ಚುನಾವಣಾ ಉಸ್ತುವಾರನ್ನಾಗಿ ನೇಮರಾಜ ನಾಯಕನವ್ರನ್ನ ಉಸ್ತುವಾರನ್ನಾಗಿ ನೇಮಿಸಿದ್ದಾರೆ. ಅದೇ ರೀತಿ ಸಹ ಉಸ್ತುವಾರಿಯಾಗಿ ಅನಿಲ್ ಲಾಡ್ರು ಮತ್ತು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದಂಥ ಕೊಟ್ರೇಶ್ ಅಣ್ಣವರು, ಇನ್ನೋರ್ವ ಬಾದಾಮಿ ಮೃತ್ಯುಂಜಯ ಅವ್ರನ್ನ ಸಹ ಉಸ್ತುವಾರಿ ಮತ್ತು ಉಸ್ತುವಾರಿಗಳನ್ನಾಗಿ ನೇಮಕಗೊಂಡಿದ್ದಾರೆ. ಇನ್ನು ಇದೇ ತಿಂಗಳ ಹಂತದೊಳಗೆ JDS ಪಕ್ಷದ ಬಹುತ್ ಸಭೆಯನ್ನು ನಾವು ಕುಮಾರಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿರನ್ನು ಕರೆಸಿ ಸಭೆಯನ್ನು ಮತ್ತು BJP ಕೆಲವು ಸ್ಟೇಟ್ ಮುಖಂಡರನ್ನು ಸೇರಿಸಿ ಒಂದು ಸಭೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ ಆಗಿದೆ. ಬಟ್ ಇದೇ ಮಂತೊಳಗೆ ನಾವು ಸಮಾವೇಶವನ್ನು ಮಾಡಲಿಕ್ಕೆ ರೆಡಿ ಆಗಿದ್ದೀವಿ. ಮತ್ತು ಇಂದ ಪಾರ್ಟಿ ಬಿಟ್ಟಿದ್ದ ಮುಖಂಡರೆಲ್ಲರನ್ನ ನಾವು ಒಗ್ಗೂಡಿಸಿ ಬಳ್ಳಾರಿಯಲ್ಲಿ JDS ಒಂದು ಜೆಂಡಾ ಹಾರಿಸ್ಲಿಕ್ಕೆ ರೆಡಿ ಆಗಿದೆ. ಸರ್ ಮೈತ್ರಿ ಅಭ್ಯರ್ಥಿ ಸರ್ ಟಿಕೆಟ್ ಆಕಾಂಕ್ಷ ನಾನೇ ಅಂತ ಯಾರೇ ಅದಕ್ಕೆ ಎಸ್ ಟಿ ಮೀಸಲಾದಿರುವುದರಿಂದ, ಬಟ್ ಅಲ್ಲಿ ಹೈಕಮಾಂಡು ಸೀಟ್ ಹಂಚಿಕೆ ಬಗ್ಗೆ ಅವ್ರ ತೀರ್ಮಾನ. ಅವರು ನಮ್ಮ ಪಕ್ಷದ ಪರವಾಗಿ ಎಷ್ಟು ಟಿಕೆಟ್ ತಗೊಂಬೋದು ಅವ್ರು ಬಿಟ್ಟಿದ್ದು ವಿಚಾರ. ಯಾವ ಕ್ಷೇತ್ರದಲ್ಲಿ ಏನು ಡಿಸೈಡ್ ಮಾಡ್ತಾರೆ ಎಂಬುದು ಕುಮಾರಣ್ಣವರು ಮತ್ತು ದೇವೇಗೌಡರು ಅವ್ರು ಚರ್ಚೆ ಮಾಡ್ತಾರೆ, ಅವ್ರು ತೀರ್ಮಾನ ಮಾಡಿ ಅವ್ರು ತಗೊಂತಾರೆ. ಇಲ್ಲಿ ಅವರು ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧರಾಗಿ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ರೆಡಿದ್ದೀವಿ. ಮೊನ್ನೆ ತಾನೇ ನೋಡಿದ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಡ್ಜೆಟ್ ಬಗ್ಗೆ ಈ ಬಳ್ಳಾರಿ ಜಿಲ್ಲೆಗೆ
500 ಕೋಟಿ ಜೀನ್ಸ್ ಫ್ಯಾಕ್ಟ್ರಿಗೆ ಏನೋ ಕೊಡ್ತೀನಿ ಅಂತೇಳಿ ಈ ಹಿಂದೆ ಎಲೆಕ್ಷನ್ ಚುನಾವಣೆ ಮುಂದೆ ಘೋಷಣೆ ಮಾಡಿದ್ರು. 5,000 ಕೋಟಿ ಘೋಷಣೆ ಮಾಡಿದರು. ಆದರೆ ಅವರು ಮಾಡಿರ್ತಕ್ಕಂಥ ಬಡ್ಜೆಟ್ ತಾವೆಲ್ಲರೂ ನೋಡಿದಿರಿ. ರೈತರ ಪರ ಬಡ್ಜೆಟ್ ಒಂದೂ ಇಲ್ಲ ಅದರಲ್ಲಿ, 0. ಅವರು ಈಗ ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಏನಿದಾವ ಆ ಗ್ಯಾರಂಟಿಗಳಿಗೆ ಬಡ್ಜೆಟನ್ನು ಸೀಮಿತ ಮಾಡಿದ್ದಾರೆ. ನಿಜವಾಗಲೂ ಮುಂದಿನ ದಿನದಲ್ಲಿ ಈ ಕಾಂಗ್ರೆಸ್ MP ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪಕ್ಷ ಇದು ನಮ್ಮ ಜನ ಪಾಠ ಕಲಿಸ್ತಾರಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಬಿಟ್ಟಾರೆ ಎಲ್ಲರೂ. ಈಗ ನಾನು ಅಧ್ಯಕ್ಷ ಆದಾಗಲಿದ್ದ ಕೆಲವು ಜನರು KRPಲಿದ್ದ ಬಂದ ಓಲೆ ನನ್ನ ಜೊತೆಗೆ ಇದ್ದಾರೆ. ಈ ಹಿಂದೆ ಅಧ್ಯಕ್ಷರಾದಂಥ ಸೋಮನಗೌಡ ನನ್ನ ಅಣ್ಣನ ಸರಿಸಮಾನ ಇದ್ದಂಗೆ ಅವರು ಹೆಲ್ತ್ ಸರಿ ಇಲ್ಲ ಪಾಪ. ಅವರ ಆರೋಗ್ಯ ಸರಿ ಇಲ್ಲದೆ ಸಂಘಟನೆ ಮಾಡಲು ಆಗಲಿಲ್ಲ. ಒಳ್ಳೆಯವರು ನಮ್ಮ ಪಕ್ಷಕ್ಕೆ ಸಕ್ರಿಯವಾದ ಒಬ್ಬ ಅಧ್ಯಕ್ಷನೇ. ಬಟ್ ಅವರಿಗೆ ಕೆಲಸ ಮಾಡೋ ಒಂದು ಶಕ್ತಿ ಇಲ್ಲ. ಅವ್ರ ಹೆಲ್ತ್ ಆರಾಮಿಲ್ಲದೆ ಸರ್ ಇದು ಬಾಣ ಬಾ ಈ ಕಡೆ ಬಾ ಸರ್. ಈಗ ತಾವೆಲ್ಲರೂ ನೋಡಿದ್ದೀರಿ, ಕುಮಾರಣ್ಣ ರಾಜ್ಯಾಧ್ಯಕ್ಷರಾದ ಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಸ್ಟೇಟ್ ಬಾಡಿ ಎಲ್ಲ ಡಿಸಾಲ್ವ್ ಆಗ್ತವೆ. ಅದೇ ರೀತಿ ನಾನು ಇಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ಮುಂದೆ ಎಲ್ಲರನ್ನ ಸಭೆ ಸೇರಿ ಯಾರನ್ನ ಮಹಾಪ್ರಧಾನ ಕಾರ್ಯದರ್ಶಿ ಮಾಡಬೇಕು, ಯಾರನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಬೇಕು, ಯಾರನ್ನ ಮೈನಾರಿಟಿ ಪ್ರೆಸಿಡೆಂಟ್ ಮಾಡಬೇಕು, ಇವೆಲ್ಲ ತೀರ್ಮಾನ ಮಾಡಿ ಅದು 29ನೇ ತಾರೀಕು ಒಳಗೇ ಮಾಡ್ತೀವಿ. ವಿವಿಧ ಘಟಕಗಳು ಇಲ್ಲಿ ಬಾ, ವಿವಿಧ ಘಟಕಗಳು ಅಧ್ಯಕ್ಷರು ಕೂಡು ವಿವಿಧ ಘಟಕ ಅಧ್ಯಕ್ಷರುಗಳನ್ನ ಈ ಜಿಲ್ಲದ SC ಇರ್ಬೋದು, ST ಇರ್ಬೋದು, ಮೈನಾರಿಟಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಎಲ್ಲ ವಿಭಾಗಗಳನ್ನ 29ನೇ ತಾರೀಕು ಒಳಗೆ ಮಾಡಿ ನಾನು ರಾಜ್ಯಕ್ಕೆ ಕಳಿಸ್ತಾ ಇದ್ದೀನಿ. ಯಾಕಂದರೆ ರಾಜ್ಯದ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರ ಒಂದು ಆದೇಶ, ನಮ್ಮ ರಾಜ್ಯಾಧ್ಯಕ್ಷರದ ಒಂದು ಆದೇಶ ಇದು. ಅತಿ ಶೀಘ್ರದಲ್ಲಿ ಈಗಾಗಲೇ ನಮ್ಮ ಕೆಲವ್ರನ್ನ ಇವತ್ತನ್ನೇ ಅನೌನ್ಸ್ ಮಾಡಿ ವಿಭಾಗದ ಅಧ್ಯಕ್ಷಗಳು ಸಾಯಂಕಾಲ ಒಳಗೆ ಪಟ್ಟಿ ಮಾಡಿ ಕಳಿಸ್ಲಿಕ್ಕೆ ಸಹಿತ ರೆಡಿ ಇದ್ದೀನಿ ಸರ್. ಮಾಹಿತಿ ತಮಗೆ ತಿಳಿಸ್ಕೊಡ್ತೀನಿ ಮಾಡಿದ್ಮೇಲೆ. ಕಾರ್ಯಕ್ರಮ ಮದುವೆಗಳು ಏನಾಗಿದೆ ಅಂತ ಹೋಗಿದ್ದಾರೆ. ಸರ್ ಈಗ JDS ಪಕ್ಷದಲ್ಲಿ ಯಾವುದೇ ಒಡಕೆ ಯಾವತ್ತೂ ಇರಲ್ಲ, ಯಾವುದೇ ಒಡಕಿರಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೀನಹಳ್ಳಿ ತಾಯಣ್ಣ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ JDS ಅಂತಾರೆ. JDS ಅಂದರೆ ಮೀನಹಳ್ಳಿ ತಾಯಣ್ಣ ಅಂತಾರೆ. ಇದು ನಮ್ಮದು ಪಾರ್ಟಿ ಫ್ಯಾಕ್ಟ್ರಿ ಇದ್ದಂಗೆ, ಟ್ರೈನಿಂಗ್ ಕಂಪ್ನಿ ಇದ್ದಂಗೆ. ಇಲ್ಲಿ ಬಂದು ಟ್ರೈನಿಂಗ್ ತಗೊಂತಾರೆ, ಓಡೋಗ್ಬಿಡ್ತಾರೆ ಎಲ್ಲಿ ಬೇಕಾದ್ರೆ ಅಲ್ಲಿ. ಸ್ವಲ್ಪ ಅವಳ ಹೆಸರು ಬಂದಿದ್ದ ತಕ್ಷಣ ಅಲ್ಲಿ BJP ಅಂತಾರೆ, ಈ ಕಡೆ KRP ಅಂತಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅಂತಾರೆ. ಒಟ್ಟು ನಮ್ಮ ಇಡೀ ಸ್ಟೇಟ್ನಲ್ಲಿ ಜಿಲ್ಲೆಯಲ್ಲಿ ಈ ಪಕ್ಷ ಒಂದು ಟ್ರೈನಿಂಗ್ ಕಂಪ್ನಿ ಇದ್ದಂಗೆ, ಟ್ರೈನಿಂಗ್ ಸ್ಕೂಲ್ ಇದ್ದಂಗೆ, ತರಬೇತಿ ಕಾರ್ಯಾಗಾರ. ಸೊ ನಾನು ಏನದು ಹೇಳಂದರೆ, ಭಾಳಷ್ಟು ಜನ ನಾನು ಜಿಲ್ಲಾ ಅಧ್ಯಕ್ಷ ತೆಗೆದ ಮೇಲೆ ಭಾಳಷ್ಟು ಜನ ಬೇರೆ ಬೇರೆ ಪಾರ್ಟಿಗೆ ಹೋಗಿದ್ದಾರೆ. ಸೊ ನಾನು ಅವರು ಮತ್ತೆ ಕರೆತರುವ ಕೆಲಸನ 101% ಮಾಡ್ತೀನಿ. 100 ಯಾರನ್ನೂ ಬಿಡಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.